ನಿಮ್ಮ ಮುಂದೆ ನಿಂತಿದ್ದೇ ದೇವರ ಕೃಪೆಯ. ದೇವರ ಕೃಪೆ ಇಲ್ಲದೆ ದೇವರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಯಾರ ಕೈಲೂ ಆಗೋದಿಲ್ಲ. ನಾನು ಇವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ, ನಿನಗೆ ಸೌಖ್ಯವಾಗುವ ಮನಸ್ಸುಂಡೋ? ನಿಮಗೆ ಸೌಖ್ಯವಾಗುವುದಕ್ಕೆ ಮನಸ್ಸಿದೆಯಾ? ಮನಸ್ಸುಂಡೋ? ಅದಾയത് ಯೋಗನಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 2-9 ವರೆയുള്ള ವಾಕ್ಯ ಓದು. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸೆತಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈಹೊಣಗಿದವರು ಬಿದ್ದುಕೊಂಡಿರುವುದನ್ನು, ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹು ಕಾಲಗಳಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳಗದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ನಿಲ್ಲಿಸು. ಬೆದೆಸ್ತಾ ಎಂದು ಹೇಳಿದಾಳೆ. ಕರುಣೆಯುಡೆ ಮನೆ, ಕರುಣೆ ಬೆದೆಸ್ತ. ಆ ಕರುಣೆ ಮನೆಯಲ್ಲಿ 5 ಮಂಟಪವಿರುತ್ತಿದ್ದು. 5 ಮಂಟಪ, 1, 2, 3, 4, 5 ಮಂಟಪ ಇರ್ತಿದ್ದು. ಒಂದೊಂದು ಮಂಟಪದಲ್ಲಿ, ಫಸ್ಟ್ ಮಂಟಪದಲ್ಲಿ ಯಾರು ಮಲ್ಕೊಂಡಿದ್ದು? ಕುರುಡರು. ಫಸ್ಟ್ ಮಂಟಪದಲ್ಲಿ ಯಾರು ಮಲ್ಕೊಂಡಿದ್ದು? വ്യാധിക്കാർ. അതായത് നാനാവിധ രോഗങ്ങളാൽ അവർ കഷ്ടപ്പെടുത്താ ഇದ್ದಿದ್ದು. അതായത് BP ಇದೆ, ಶುಗರ್ ಇದೆ, ಬೆನ್ನು ನೋವಿದೆ, ಮೊಣಂಗಾಲ ನೋವಿದೆ, ಅನೇಕ ರೋಗಗಳಾಲ್ ಕಷ್ಟಪಟ್ಟುಕೊಂಡಿರಿದ್ದವರೇ ಅಲ್ಲೇ ಮಲ್ಕೊಂಡಿರ್ತಿದ್ದು. ಭಾಳ ಜನ ಅಲ್ಲೇ ಮಲ್ಕೊಂಡಿದ್ದು. 2 ಕಡೆ 2ನೇ ಮಂಟಪದಲ್ಲಿ ಯಾರು ಮಲ್ಕೊಂಡಿದ್ದು? ಕುರುಡರು, കണ്ണില്ലതവർ. പ്രിയ മക്കളെ, കുരുടരെന്ന് പറഞ്ഞാൽ ಆ ಕಾಲದಲ್ಲಿ ಕುರುಡರು ಮಲ್ಕೊಂಡಿದ್ದು. ಈ ಕಾಲದಲ್ಲಿ ಆತ್ಮೀಯ ಕುರುಡರು ಅವರು ಮಲ್ಕೊಂಡಿದ್ದು. ಅವರಿಗೆ അവർ ಚರ್ಚೆ ಬರ್ತತೆ. ಬಾಯಿ ತೆಗೆದಿದ ಸುಳ್ಳು, ಬಾಯಿ ತೆಗೆದಿದ ಕೆಟ್ಟ ಮಾತು, ಬಾಯಿ ತೆಗೆದಿದ ಅಂದದು ಇಂದದು ಮಾಡಿನ ಆತ್ಮೀಯ ಕಣ್ಣು ಅವ್ರದ್ದು ಏನಾಯಿತು? ಕುರುಡರು. ಅವರು ಕುರುಡಾಗಿ ಬಿಟ್ಟಿದ್ದು. ಎಷ್ಟು ಪ್ರಸಂಗ ಕೇಳಿದಾലും, ಎಷ್ಟು ವಾಕ್ಯ ಕೇಳಿದಾലും ಅವರಿಗೆ ಮಾರ್ಪಾಟವಾಗೋದಿಲ್ಲ. ಸುಮ್ಮನೆ ಪಾಸ್ಟರ್ ಬೈತತೆ, ಆಂಟಿ ಬೈತತೆ, ಬಾ ಹೋಗೋಣ എന്ന് പറഞ്ഞ് പറഞ്ഞവരെ ಅರ್ಥ ಜನ ಈ ಸಭೆಯಲ್ಲಿ ಒಂದಲ್ಲ, ಎಲ್ಲ ಸಭೆಗಳಿലും ಕುರುಡರು, ಮೈ ಒಣಗಿದವರು, ಆಮೇಲೆ ಕುಂಡರು, ಮೈ ಒಣಗಿದವರು, ನಿಲ್ಲು ಕುಂಡರು. ಅವರ ಎಷ್ಟು ಪಾಸ್ಟರ್ ವಾಕ್ಯ ಹೇಳಿದಾലും ಅವರ ಕುಂಡಿಯ ನಡೆಯುന്നത്. ಯಾಕೆ? ಅವರು ನೆಟ್ಟಗಾಗೋದಿಲ್ಲ. ಅವರ ಜೀವಮಾನದಲ್ಲಿ ಏನೆಲ್ಲ ವಾಕ್ಯ ಹೇಳಿದಾലും, ಏನೆಲ್ಲ ಅವರಿಗೆ ಹೇಳಿಕೊಟ್ಟಿದಾലും ಅವರ ಜೀವಿತದಲ್ಲಿ ಅವರು ನೆಟ್ಟಗಾಗೋದಿಲ್ಲ. ಅವರೇನು ಮಾಡ್ತತೆ? ಕುಂಡಿಯೇ ನಡೀತತೆ ಅಂದವರು. ಆಮೇಲೆ ಮೈ ಒಣಗಿದವರು ಅವರಿಗೆ ಏನಿರ್ತತೆ? TB ಕಾಯಿಲೆ ಇರ್ಬೋದು. ಏದೆല്ലാം ಊಟ ಮಾಡಿದಾലും, ಬೋನ್ಬಿಟ್ಟ ಕೊಟ್ಟಿದ್ದಾലും, ಏನು ಕೊಟ್ಟಿದ್ದಾലും ಅವರು ಹೆಂಗಿರ್ತತೆ? ಹಿಂಗೇ ಇರ್ತತೆ ಅವರ ಜೀವಮಾನದಲ್ಲಿ. ಯಾಕೆ? ನಿನ್ನ ಮನಸ್ಸು ಚೆನ್ನಾಗಿರಬೇಕು. ನಿನ್ನ ಮನಸ್ಸು ನೀ ಬೇರೆಯವರ ಕುರಿച്ച് ನೀ ಯಾವ ಕಾರಣವಶಾലും
ಚಾಡಿ ಹೇಳಬಾರ್ದು. ನಿನಗೇನಿದೆಯೋ ಡೈರೆಕ್ಟ್ ಹೇಳು. ನೀವು ಒಬ್ರಿಗೂ ಹೋಗಿ ಚಾಡಿ ಹೇಳಬಾರ್ದು, ಡೈರೆಕ್ಟೇ ಹೇಳಬೇಕು. ನೀ ಡೈರೆಕ್ಟೇ ಹೇಳಿ ಏನು ಮಾಡಬೇಕು, ಅದು ಮುಗ ಮುಗಿಸ್ಬಿಡ್ಬೇಕು. ಅದು ಮನಸ್ಸಿನಲ್ಲಿ ನಾಗರಾವ್ ಇಟ್ಟುಕೊಂಡು ನಡೆದಿದ ನೀ അതുപോലത്തെ ಮಂಡಪದಲ್ಲಿ ಹೋಗಿ ಮಲ್ಕೋಬೇಕಾಗತ್ತೆ ಅಂದ. ಇನ್ನು ಐದನೇದು ಮೈ ಹೊಣಗಿದವರು ಬಿದ್ದುಕೊಂಡಿರುವರು. ನೋಡು, ಈ ಸಭೆಯಲ್ಲೂ ಇದುപോലെ ಈ ಸಭೆ ಒಂದಲ್ಲ, ಲೋಕದಲ್ಲಿ ಎಲ್ಲಿ ಎಲ್ಲ ಸಭೆಗಳಿದೆಯೋ ಆ ಸಭೆಯಲ್ಲೆಲ್ಲ ಇದುപോലത്തെ 5 ಪಾರ್ಟಿಗಳೇ ಮಲ್ಕೊಂಡಿರ್ತತೆ ಬರ್ತತೆ. ಅವರ ನೆಟ್ಟಗಾಗಬೇಕಲ್ಲಿ ಯೇಸು ಸ್ವಾಮಿ ಅವರೇ ಮುಟ್ಟಬೇಕು. ಯೇಸು ಸ್ವಾಮಿ ಇದು ಇಷ್ಟಪ್ರಕಾರ ಆ ಬಾವಿ ಒಂದು ದೂತನ ಬಾವಿ ಒಳಗೆ ಹೋಗಿ ನೀರು ಅಲ್ಲಾಡಿಸುವಾಗ ಯಾರು ಫಸ್ಟ್, ನೀ ಮೈ ಒಣಗಿದನಾಗಲಿ ಸರಿ, ನೀ ಕುರುಡನಾಗಲಿ ಸರಿ, ನೀ ಮುಡಂದನಾಗಲಿ ಸರಿ, ನೀ ಎಂದವನಾಗಲಿ ಸರಿ, ಫಸ್ಟಲ್ಲಿ ಏನಾಗಬೇಕು, ಅದನ್ನಲ್ಲಿ ಇಳಿಬೇಕು. ಫಸ್ಟಲ್ಲಿ ಇಳಿದಿದ್ದಾಲ್ ನನಗೆ ವಾಸಿ ಆಗುತ್ತೆ. 32 ವರ್ಷ ಕಾಲമായി ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ರೋಗಿಯಾಯ ഒരു ಮನುಷ್ಯನಿದ್ದಿದ್ದು. ಅವನಿಗೆ ಎಂದ ರೋಗವನ್ನು ಗೊತ್ತಿಲ್ಲ. ಅವನ್ ಪರಾಲಿಸಿಸ್ ಹೊಡೆದಿದ್ದಾಲ್ ಒಂದು ಕಾಲು ಕೈ ಒಂದು ವಶ ಹೋಗುತ್ತೆ. ಅವನು ಏನನ್ನು ಗೊತ್ತಿಲ್ಲ. ಅವನ್ ಮೆಲ್ಲ ಅವನ್ ನಡೆಯೋಕ್ಕಾಗುತ್ತೆ ಎಂದು ನಮಗೆ ಗೊತ್ತು. ಯಾಕನೋ ಅವನು ಹೋಗುವಾಗ ಬೇರೆಯವ್ರು ಬೇಗ ಇಳಿತತೆ. ಅವನು ಹೋಗ್ತಾ ಇದೆ, ಅವನಿಗೆ ಅಲ್ಲೇ ಊಟ ಸಿಗುತ್ತೆ, ಒಳ್ಳೆ ನೀರು ಸಿಗುತ್ತೆ, ಎಲ್ಲ ಸಿಕ್ಕಬಹುದು. ಯೇಸು ಕ್ರಿಸ್ತು ಈ ಲೋಕದಲ್ಲಿ ಹುಟ್ಟಿ ಬಂದರೆ 33 ವರ್ಷ ಈ ಲೋಕದಲ್ಲಿ ಜೀವಿಸಿದು. ದೇವರೇ ಜೀವಿಸುವ ದೇವರೇ, ನಮ್ಮ ದೇವರಾಲ್ ಅಸಾಧ್ಯವಾದ ಒಂದುಮಿಲ್ಲ. ನನ್ನ ಸೃಷ್ಟಿ ಮಾಡಿದ ದೇವರೇ, ಆ ದೇವರು ನನ್ನ ಮೇಲೆ ನನ್ನ ಹೃದಯದಲ್ಲಿ ವಾಸ ಮಾಡ್ತಾ ಇದೆ. ಆ ದೇವರು ನನ್ನಲ್ಲಿ ಇರುವಾಗ ನಾವು ಒಂದು ಕಾರಣವಶಾಲು ಹೆದರೋದಿಲ್ಲ. ಅವನ್ 32 ವರ್ಷ ಕಾಲಮಾಯಲ್ಲಿ ಕಿಡವಾಗ ದೇವರ ಇವನೇ ಹುಡುಕಿಯಲ್ಲಿ ಹೋಯ್ತು. ಯೇಸು ಸ್ವಾಮಿಯಲ್ಲಿ ಹೋಯ್ತು. ಯೇಸು ಸ್ವಾಮಿ ಹೋಗಿ ಅವನಿಗೆ ಹೇಳ್ತಾ ಇದೆ, ನಿನಕ್ಕೆ ಸೌಖ್ಯವಾಗಕ್ಕೆ ಮನಸ್ಸುಂಡೋ. ಆವಾಗ ಅವನು ಹೇಳ್ತಾ ಇದೆ, ನನಗೆ ಓದು ಮಗಳೇ. ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಡೋ ಎಂದು ಅವನನ್ನು ಕೇಳಿದ್ದಕ್ಕೆ ಅವನಿಗೆ ಹೇಳಿದಕ್ಕೆ ಆ ರೋಗಿಯು ಸ್ವಾಮಿ ನೀರು ಉಕ್ಕುವಾಗ ನನ್ನನ್ನು ಕೊಳಗದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನೀರು ಒಳಗಡೆ ಇಳಿಸೋದಕ್ಕೆ ನನಗೆ ಯಾರುವಿಲ್ಲ. ಮಕ್ಕಳೇ, നീ വിധവയായിരിക്കാം, നീ അനാഥയായിരിക്കാം, ಏನೆല്ലാം ಆಗಿರ್ಬೋದು. ನಮಗೊರುವನಿದೆ, നമ്മെ ಸೌಖ್ಯ ಮಾಡುವ ದೇವರಾണ് ನಮ್ಮ ಯೇಸು ಕ್ರಿಸ್ತು. ಅವನಲ್ಲಿ ಕೂಡ ಅല്ലാതെ ആരിൽ കൂടെ നമുക്ക് സൗഖ്യം ಸಿಗೋದಿಲ್ಲ. അവൻ ജീവിക്കുന്ന ദൈവമാണ്. അവന്റെ സ്വരൂപದಲ್ಲಿയും ಅವನ ಛಾಯೆಯಲ್ಲಿയും ನಮ್ಮನ್ನು ಸೃಷ್ಟಿ ಮಾಡಿದ ದೇವರಾണ് ನಮ್ಮ ಯೇಸು ಕ್ರಿಸ್ತು. ಆ ಯೇಸು ಕ್ರಿಸ್ತನಲ್ಲಿ ನೀ ಏನು ಮಾಡಬೇಕು? ಮೊಣಗಾಲು ಊರಿ ಪ್ರಾರ್ಥನೆ ಮಾಡ್ಕೋಬೇಕು. ನನಗ್ಯಾರುವಿಲ್ಲ ಅದನ್ನು ಯೋಧನೆ ಮಾಡಬೇಡ. ನಮಗೊರುವನಿದೆ, ಅವನಾಡು ನನ್ನ ಯೇಸು. ಆ ಯೇಸು ನಿನ್ನ ಹೃದಯದಲ್ಲಿ ಬಂದಿದ್ದಾಲ್. ಮಕ್ಕಳೇ, ನಮಗೆ ಯಾರುವಿಲ್ಲ ಅಂತ ಹೇಳಬೇಡ. ನಮಗೆ ಸಾಲ ಭಾರ ಇರ್ಬೋದು, ಮನೆ ಕಟ್ಟಿ ಭಾಳ ವರ್ಷವಾಗಿ ಮುಗಿದಿಲ್ಲ. ಯಾಕೆ ಮುಗುದಿಲ್ಲ? ನೀ ನಿಜವಾದಿ ದೇವರನ್ನ ಕಂಡುಕೊಂಡಿಲ್ಲ. ನೀ ಪ್ರಾರ್ಥನೆ ಮಾಡಿದೊരു ವ್ಯಕ್ತಿಯಲ್ಲ. ಯೇಸುವಿನ ಮಾತಕ್ಕೆ ವಿಧೇಯಳಾಗಿ
വിധേയനാകി നീ ജീവിಸಿದಾൽ ದೇವರು ನಿನಗೆ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡುತ್ತೆ. ಒಂದು ವಿಧದಲ್ಲಿ ಅಲ್ಲ, ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡುತ್ತೆ. 32 ವರ್ಷ ಕಾಲಮಾಯಿ ಅವನಲ್ಲಿ ಮಲಗಿದು. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ, ನಾನು ಬರುವುದರ ಮುಂಚೆ ನನಗೆ ಮುಂದಾಗಿ ಬೇರೆಯವರ ಇಳಿಯುತ್ತಾನೆ. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ಹಲ್ಲೆಲೂಯಾ! ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡಿ ಎಂದು ಹೇಳುವಾಗ ಅವನ ಹಾಸಿಗೆಯನ್ನು ಎತ್ತುಕೊಂಡು ಏನ್ ಮಾಡ್ತಾ ಇದೆ? ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ, ಹಲ್ಲೆಲೂಯಾ, ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು, ಹಲ್ಲೆಲೂಯಾ, ಆ ನಿಮಿಷವೇ ಆ ಮನುಷ್ಯನ್ ಸ್ವಸ್ಥವಾಯಿತು. 32 ವರ್ಷ ಕಾಲದಲ್ಲಿ ಮಲಗಿದ ಮನುಷ್ಯನ್ ಹಾಸಿಗೆಯನ್ನು ಎತ್ತಿ ತಲೆಯಲ್ಲಿ ಹಾಕೊಂಡು ಓಡ್ತಾ ಇದೆ. ಓಡುವಾಗ ನೋಡೋ, ಈಗ ಹೋದ ಭಾನುವಾರ ನಮ್ಮ ಸುನಿತಾ ಅವರ ಫ್ರೆಂಡಿನ ತಂದೆ ತಾಯಿಯಲ್ಲಿ ಕರ್ಕೊಂಡು ಬಂದು, ತಂದೆನೇ ಇಲ್ಲಿ ಕರ್ಕೊಂಡು ಬಂದೆ, 2 ಹೆಣ್ಮಕ್ಳು ಸೇರಿ 3 ಸಾರಿ ನಾನು ಹೋಗಿ ಅಪ್ಪನಿಗೆ ಪ್ರಾರ್ಥನೆ ಮಾಡಿ, ಇಲ್ಲಿ ಆರಾಧನೆ ನಡೆಯುವಾಗ ನಾನು ಹಂಗೆ ಪ್ರಾರ್ಥನೆ ಮಾಡಿ ಬಂದು ಕುಂದಿದ್ದು. ಅವರಿಗೆಲ್ಲ ಬಿಡುಗಡೆ ಸಾಕು, ದೇವರು ಬೇಡ. ನಮ್ಮ ಮನೆಯವರು ನನಗೆ ಹೇಳ್ತಾ ಇದೆ, ಎದ್ದು ಅವ್ರಿಗೆ ಹೋಗುವಾಗ ಅಪ್ಪನೇ ಹಿಡಿಯೋಕ್ಕೆ, ಹೆಣ್ಮಕ್ಳು ನೋಡುವಾಗ ಹಿಡಿಯೋಕ್ಕೆ ಬಿಟ್ಟಿಲ್ಲ, ಹಂಗೆ ಒಬ್ಬನೇ ನಡೆದು ಹೋಯ್ತನು. 4 ಜನ ಸೇರಿ ಎತ್ತುಕೊಂಡು ಬಂದಿದ, ಅವನು ಒಬ್ಬನೇ ನಡ್ಕೊಂಡು ಹೋಯ್ತನು. ನಮ್ಮ ದೇವರು ಯಾರು? 32 ವರ್ಷ ಕಾಲಮಯ ಅವನ ಅವಡ ಕಡನು. ಅವನ ಹಾಸಿಗೆಯನ್ನು ಎತ್ತುಕೊಂಡು ಹೋಗುವಾಗ ಜನಗಳೆಲ್ಲ ಕೂಡ ಸೇರಿ ಹಿಡಿದು ನಿಲ್ಲಿಸಿದು. ಅಯ್ಯೋ, ಇವತ್ತು ಓದು ಮಗಳೇ. ಆದರೆ ಆ ದಿವಸ ಸಬ್ಬತ್ ದಿನವಾಗಿತ್ತು. ಆ ದಿನ ಏನ್ ದಿನ? ಸಬ್ಬತ್ ದಿನವಾಗಿತ್ತು. ಸಬ್ಬತ್ ದಿನ ಆಯ್ತು. ಸಬ್ಬತ್ ದಿನ ಅನ್ನುವರ್ನ ಭಾನುವಾರ. ಭಾನುವಾರ ಯಹೂದನ್ಮಾರ ಅಯ್ಯೋ ಯಾವ ಕೆಲಸ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಅವ್ರು ಭಯಂಕರ ಅಯ್ಯೋ 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 ಅವರು ಮಾಡೋದ ನೋಡಿದ ಹಿಡಿದು ನಿಲ್ಸಿದ್ದು. ಇವತ್ತು ಸಬ್ಬತ್ ದಿನವನ್ನು ನನಗೆ ಗೊತ್ತಿಲ್ಲ. ಅಯ್ಯೋ, ಅವನೊಡನೆ ಏನ್ ಹೇಳಿದನು? ಹೀಗಿರುವುದರಿಂದ ಯಹೂದ್ಯರು ಸ್ವಸ್ಥವಾದವನಿಗೆ ಇವತ್ತು ಸಬ್ಬತ್ ದಿನವಾಗಿದೆ, ನೀನು ಹಾಸಿಗೆಯನ್ನು ಓರುವುದು ಸರಿಯಲ್ಲವೆಂದು ಸರಿಯಲ್ಲವೇ? ಅಯ್ಯೋ, ಹಾಸಿಗೆಯನ್ನು ಓರುವುದು ನಿನ್ನ ಹಸುವೆ ಆಕಳೋ ಆಡೋ ಈಗ ನೀರು ಬಾವಿ ಒಳಗೆ ಬಿದ್ದೋಯ್ತಾಳ, ನೀ ಅದನ್ನೇ ಹಿಡ್ಕೊಳ್ಳೋದಿಲ್ಲ, ಮೇಲಕ್ಕೆ ಹಿಡ್ಕೊಳ್ಳೋದಿಲ್ಲ. ಭಾಳ ಕಷ್ಟದಲ್ಲಿ ಬಿದ್ದಿದ್ದಾನೆ, ಹಾಸಿಗೆಯನ್ನು ಎತ್ತುಕೊಂಡು ದೇವರು ಒಡನೆ ಅವನೇ ಏನು ಹೇಳ್ತಾ ಇದ್ದೇನೋ, ನನ್ನ ಸೌಖ್ಯ ಮಾಡಿದವನು, ನನ್ನನ್ನು ಸ್ವಸ್ಥ ಮಾಡಿದವನು ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡಿ ಎಂದು ಹೇಳಿದು. ಹಲ್ಲೆಲೂಯಾ! ಪ್ರಿಯ ಮಕ್ಕಳೇ, ನಮ್ಮ ದೇವರು ಯಾರು? ನಮ್ಮ ದೇವರಲ್ಲ ಸತ್ಯವಾದ ಏನೆಲ್ಲವಿದೆಯಾ? ಒಂದೂ ಇಲ್ಲ ಮಕ್ಕಳೇ. ಯೋಗನಾನು ಬರೆದ ಸುವಾರ್ತೆ 10ನೇ ಅಧ್ಯಾಯ 7 ವಾಕ್ಯ ಓದಿ ನೋಡು. ಆದ ಕಾರಣ ಯೇಸು ಮತ್ತು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪ್ರೈಸ್ ದಿ ಲಾರ್ಡ್, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ಕುರಿಗಳಿಗೆ ನಾನೇ ಬಾಗಿಲು, ಕುರಿಗಳಿಗೆ ನಾನೇ ಬಾಗಿಲು. ಅವನು ಎಲ್ಲಿ ಮಲ್ಕೊಂಡಿದೆ? ಕುರಿಯಾಗಸೆ ಬಾಗಿಲ ಹತ್ರ ಮಲ್ಕೊಂಡಿದೆ. ನಾನು ಕುರಿಗಳಿಗೆ ಬಾಗಿಲು. ನನಗಿಂತ ಮುಂಚೆ ಬಂದವರೆಲ್ಲರೂ ಕಳ್ಳರು ಸುಲುಕೊಳ್ಳುವವರು ಆಗಿದ್ದಾರೆ. ನೋಡು ಮಕ್ಕಳೇ, ನೀ ಬೇರೆ ಎಲ್ಲಿ ಹೋಯ್ತಾಲು ನೀ ಉದ್ಧಾರ ಆಗೋದಿಲ್ಲ, ನೀ ಚೆನ್ನಾಗಾಗೋದಿಲ್ಲ. ನನಗೆ ಹಿಂದೆ ಬಂದಿದವರೆಲ್ಲ ಅದು ಯಾರ? ಕಳ್ಳರು ಸುಲುಕೊಳ್ಳುವವರು ಆಗಿದ್ದಾರೆ. ಆದರೆ ಕುರಿಗಳು ಅವರಿಗೆ ಕಿವಿ ಕೊಡಲಿಲ್ಲ. ನೀ ಕುರಿಯಾണെങ്കിൽ ನೀ ಬೇರೆಯವರಿಗೆ ಕಿವಿ ಕೊಡಬಾರ್ದು. ನೀ ಯಾರಿಗೆ ಕಿವಿ ಕೊಡಬೇಕು?
ನಮ್ಮ ಕುರುಬನಿಗೆ ನೀ ಕಿರಿ ಕೊಡಬೇಕು. ನಮ್ಮ ಕುರುಬನಾರು സർവശക്തനായ ദേവരാണ് യേശു ക്രിസ്തുവാണ് നമ്മുടെ കുറുബനു. ഓതോ, ನಾನೇ ಆ ಬಾಗಿಲು, ನಾನೇ ಆ ಬಾಗಿಲು. ನನ್ನ ಯಾರು ಬಾಗಿಲು? ಯೇಸುವೇ ನನ್ನ ಬಾಗಿಲು. ಅವನ್ ಕುರಿ ಅಗಸೆ ಬಾಗಿಲ ಹತ್ರ ಮಲ್ಕೊಂಡಿದೆ. ആ കുരി അകത്തെ ബാഗില് എൻ്റെ യേശുവേ, എൻ്റെ യേശുവേ, എൻ്റെ യേശുവിനെ അവൻ ಕಂಡುಕೊಂಡಿಲ್ಲ. ಅದಕ್ಕೆ ಅವನ್ 32 ವರ್ಷ ಕಾಲದಲ್ಲಿ ಮಲಗಿದು. ಓದು ಮಗಳೇ, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ನೋಡೋ, ಆ ಬಾಗಿಲು ಒಳಗೆ ಹೋಗಿನವರೇ, ಆ ಕುರಿ ಅಗಸೆ ಬಾಗಿಲು ಒಳಗೆ ಹೋಗಿನವರೇ, ಕರ್ತನಾದ ಯೇಸು ಕ್ರಿಸ್ತನೇ ಬಾಗಿಲೆ. ಆ ಬಾಗಿಲು ಒಳಗೆ ಹೋಗಿನವರೇ ಏನಾಗುತ್ತೆ? ಸುರಕ್ಷಿತವಾಗಿ ಇರ್ತತೆ. ನೀ ಸುರಕ್ಷಿತವಾಗಿ ಇರಬೇಕು. ಎಲ್ಲಿ ಹೋಗ್ಬೇಕು? ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಿಲ್ಸು. ಕಳ್ಳನ ಯಾತಕ್ಕೂ ಬರ್ತಾ ಇದೆ? ಸುಲುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಕೊಲ್ಲುವುದಕ್ಕೂ ಅಲ್ಲದೆ ಯಾತಕ್ಕೂ ಬರೋದಿಲ್ಲ. ನಮ್ಮ ಯೇಸು ಕ್ರಿಸ್ತನೇ ನಿನಗೆ ನಿತ್ಯ ಜೀವ ಕೊಡಕ್ಕಾಗಿ ಬಂದಿದ್ದ ದೇವರು, ನಿನಗೆ ನಿತ್ಯ ರಾಜ್ಯ ಕೊಡಕ್ಕಾಗಿ ಬಂದಿದ್ದ ದೇವರು. ಆ ದೇವರನ್ನೇ ನೀ ಏನ್ ಮಾಡಬೇಕು? ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಹಲ್ಲೆಲೂಯಾ. ಎಲ್ಲಿ ಯೇಸು ಕ್ರಿಸ್ತು ಈ ಲೋಕದಲ್ಲಿ ಬಂದಿದ್ದದ ಪಾಪಿಗಳಾದ ನಮ್ಮ ರಕ್ಷಿಸಕ್ಕೆ. ಪಾಪ ಮಾಡತ್ತವ್ರು ಯಾರು ಈ ಲೋಕದಲ್ಲಿ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಕಳೆದುಕೊಂಡಿದ್ದವರಾಣ. ನಮ್ಮ ಪಾಪಗಳು ದೇವರ ಮುಂದೆ ಏನು ಮಾಡಬೇಕು? ಅರಿಕೆ ಮಾಡ್ಕೋಬೇಕು. ಯೇಸುವೇ, ನಾನು ಪಾಪಿ. ನಿನ್ನ ತಂದೆ ತಾಯಿಗಳು ಮಾಡಿದ ಪಾಪಗಳ, ತಂದೆ ತಾಯಿಗಳು ಮಾಡಿದ ಶಾಪಗಳ ಅದೆಲ್ಲ ದೇವರ ಮುಂದೆ ನೀ ಅರಿಕೆ ಮಾಡಿ, ದೇವರೇ ನನಗೆ ಗೊತ್ತಿರೋದಿಲ್ಲ, ನನ್ನ ಅಜ್ಜ ಕೊಲೆ ಮಾಡಿದ್ದು, ನನ್ನ ಅಜ್ಜ ಕೆಟ್ಟ ಕೆಲಸ ಮಾಡಿದ್ದು, ಅನೇಕ ಕುಟುಂಬಗಳೇ ಹಾಳು ಮಾಡೋಕ್ಕಾಗಿ ಮಾಟ ಮಂತ್ರ ಮಾಡಿದ್ದು, ಅದೆಲ್ಲ ನೀ ಕ್ಷಮಿಸು. ನಾನು ಇವತ್ತು ನನ್ನ ಹೃದಯ ನಿನಗೆ ಒಪ್ಪಿಸಿ ಕೊಡ್ತೀನಿ. ನೀ ನನ್ನ ಹೃದಯದಲ್ಲಿ ಬಾ, ನಿನ್ನ ಮಗಳಾಗಿ ನಾನು ಮಗನಾಗಿ ಜೀವಿಸ್ತೀನಿ. ಇನ್ನು ನೀ ದೇವರ ಮುಂದೆ ಅರಿಕೆ ಮಾಡು. ದೇವರದ ರಕ್ತದಲ್ಲಿ ಅವನ್ ತೊಳೆದು ಶುದ್ಧಿ ಮಾಡ್ತತೆ. ನನ್ನ ಪಾಪಕ್ಕಾಗಿ, ರೋಗಕ್ಕಾಗಿ, ಶಾಪಕ್ಕಾಗಿ ಯೇಸು ಕ್ರಿಸ್ತು ಒಂದು ದೊಡ್ಡ ರಕ್ತವಿಲ್ಲದೆ ನಮಗಾಗಿ ಸುರಿಸಿ ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದು ಬಂದಿದ್ದು. ಆ ರಕ್ತದಲ್ಲಿ ನೀ ತೊಳೆಯಲ್ಪಡಬೇಕು. ರಕ್ತ ಅವಳ ಟಾಪಿನಲ್ಲಿ ಇಟ್ಟುಕೊಂಡಿಲ್ಲ. ನಂಬಿಕೆയാണ്. എൻ്റെ യേശുവിൻ്റെ വെള്ളി ಬಂಗಾರ ಕೊಟ್ಟಿಯಲ್ಲ ನನ್ನೆ ತಗೊಂಡಿದ್ದದು. ಯೇಸುವಿൻ്റെ ವಿಲೇರಿಯ ರಕ್ತ ಕೊಟ್ಟಿಯಾಡ ನಿನ್ನೆ ದೇವರು ತಗೊಂಡಿದ್ದ. ಮಕ್ಕಳೇ, ನಾವು ನಮ್ಮ ಸೊತ್ತಲ್ಲ, ನಾವು ಯಾರು ಸೊತ್ತ? ದೇವರ ಸೊತ್ತೆ. ಆ ದೇವರಿಗಾಗಿ ನಾವು ಜೀವಿಸಬೇಕು. ನಿಂದೆ ಹಳೆಯ ಆಚಾರಗಳೆಲ್ಲ ಬಿಟ್ಟು ಯೇಸುವಿನಿಗಾಗಿ ನಿನ್ನ ಶರೀರ, ಆತ್ಮ, ಪ್ರಾಣ ದೇವರಿಗೆ ಸಮರ್ಪಿಸಿ ನೀ ಜೀವಿಸಿದಾಲ್ ನಿನ್ನೆ ದೇವರು ಪರಲೋಕಕ್ಕೆ ಕರ್ಕೊಂಡು ಹೋಗುತ್ತೆ, ನಿತ್ಯ ರಾಜ್ಯಕ್ಕೆ ಕರ್ಕೊಂಡು ಹೋಗುತ್ತೆ. ಹಳೆಯ ಸಂಪ್ರದಾಯಗಳು ಬಿಡು. ನಾವು ದೇವರಿಗಾಗಿ ಜೀವಿಸಬೇಕು. ದೇವರೇ, ನಾನು ಯಾವುದೂ ಇಲ್ಲ, ಏನೂ ಇಲ್ಲ, ನಿನ್ನ ರಕ್ತದಲ್ಲಿ ನನ್ನನ್ನು ತೊಳೆದು ಶುದ್ಧಿ ಮಾಡುವುದೇ. ನೀ ಅಳುತ್ತು ಗೋಳಾಡಿ ಪ್ರಾರ್ಥನೆ ಮಾಡಬೇಕು. ಇನ್ನೊಂದು ವಾಕ್ಯ ಓದು ಮಗಳೇ, ಲೂಕ 5ನೇ ಅಧ್ಯಾಯ 18ರಿಂದ 20 ವಾಕ್ಯ. ಕೆಲವು ಮಂದಿ ಗಂಡಸರು ಒಬ್ಬ ಪಾರ್ಶ್ವವಾಯು ರೋಗಿಯಾದವನನ್ನು ದೋಲಿಯಲ್ಲಿ ಹೊತ್ತುಕೊಂಡು ಬಂದರು. ನೋಡು ಮಕ್ಕಳೇ, ಯೇಸು ಕ್ರಿಸ್ತು ಹಿಂಗೆ ನಿಂತುಕೊಂಡು ಪ್ರಸಂಗ ಮಾಡ್ತಾ ಇದ್ದೀವಿ. ಇದನ್ನ ಒಳಗೆ ಬರಕ್ಕೆ ಜಾಗ ಇಲ್ಲ, ಫುಲ್ಲು ಜನ ಕುಂದಿರ್ತಾ ಇದ್ದೀವಿ. ಯೇಸು ಎಲ್ಲಿ ಬಂದಿದ್ದಾலும்
ಅಲ್ಲಿ ಜನಗಳು ಓಡಿ ಬರ್ತತೆ. ಯಾಕೆ? ಬಿಡುಗಡೆ ಬೇಕು, ಬಿಡುಗಡೆ ಬೇಕು, ಸುವಿಶೇಷ ಹೇಳಬೇಕು. എൻ്റെ യേശുവിൻ്റെ വായിൻ്റെ പറഞ്ഞ മാത്തുകൾ ജേന്തുപ്പക്കാട്ടിലെ സീയുള്ള മാത്തുകളാണ് വരക പറഞ്ഞത്. അവൻ മാത്താടിന കേളದಕ್ಕೂ ಬಿಡುಗಡೆ ಆಗೋದಕ್ಕೂ ಅನೇಕರು ಬರ್ತತೆ. ഒരു പാർശ്വവാത രോഗി, കാലില്ല, കൈയില്ല, വായില്ല, ಏನುವಿಲ್ಲ, ഒരു ಚಾಪೆ ಸುತ್ತಿ ಕೆಟ್ಟುಕೊಂಡು 4 ಜನ ಬಂದಿಟ್ಟು ಒಳಗಡೆ ಬರೋಕ್ಕೆ ಜಾಗ ಇಲ್ಲ. ಆಮೇಲೆ ಮೇಲೆ ಹತ್ತಿ ಆ ಒಡಮ ಸೌಕಾರಕ್ಕೋ ಆರಿಕೆ ಹೇಳಾದೆ ಏಣಿ ಹಾಕಿ ಮೇಲೆ ಹತ್ತಿ ಶೀಟ್ ತೆಗೆದಿದ್ದು 5 ತೆಗೆದು ಯೇಸು ಎಲ್ಲಿ ನಿಲ್ತಾ ಇದೆಯೋ ಅಲ್ಲೇ ನಿಲ್ಲಿಸಿದ್ದು. ಓದು ಮಗಳೇ. ಹೀಗಿರುವಲ್ಲಿ ಕೆಲವು ಮಂದಿ ಗಂಡಸರು ಒಬ್ಬ ಪಾರ್ಶ್ವವಾಯು ರೋಗಿಯಾದವನನ್ನು ದೋಲಿಯಲ್ಲಿ ಹೊತ್ತುಕೊಂಡು ಬಂದರು. ಆಮೆನ್. ಆದರೆ ಅವನನ್ನು ಒಳಗೆ ತೆಗೆದುಕೊಂಡು ಹೋಗಿ ಆತನ ಮುಂದೆ ಇಡಬೇಕೆಂದು ಪ್ರಯತ್ನಿಸಿದರು. ಜನರು ಗುಂಪಾಗಿದ್ದರಿಂದ ಅವನನ್ನು ಒಳಗೆ ತಗೊಂಡು ಬರಕ್ಕೆ ಆಗಿಲ್ಲ. ಕಾಣದೆ ಮನೆಯ ಮೇಲೆ ಹತ್ತಿ ಅಂಚುಗಳನ್ನು ತೆಗೆದು ಅವನನ್ನು ಹಾಸಿಗೆಯ ಸಹಿತ ನಡುವೆ ಯೇಸುವಿನ ಮುಂದೆ ಇಳಿಯ ಬಿಟ್ಟರು. ಯೇಸುವಿನ ಮುಂದೆ ಈ ಅಪ್ಪನಿಗೆ ಏನು ನಂಬಿಕೆ ಇಲ್ಲ, ಈ ಅಪ್ಪನಿಗೆ ಏನು ಗೊತ್ತಿಲ್ಲ. ಕರ್ಕೊಂಡು ಬಂದಿದ್ದವರದಿ ನಂಬಿಕೆ ನೋಡಿ ಅವರ ಮೇಲೆ ಹಿಂಗ ನೋಡ್ಕೊಂಡಿರ್ತಾ ಇದೆ. ನೋಡ್ಕೊಂಡಿರುವಾಗ ಈ ಅಪ್ಪನಿಗೆ ಯೇಸು ಏನು ಹೇಳಿದು? ಆತನು ಅವರ ನಂಬಿಕೆಯನ್ನು ನೋಡಿ ಅಪ್ಪ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂದನು. ಅದಕ್ಕೆ ಆ ಶಾಸ್ತ್ರಿಗಳು ಫರಿಸಾಯರು ಕೊರೆ ಜನ ಇರ್ತಾ ಇದೆ. ಇರುವಾಗ ಅವರು ಹೇಳ್ತಾ ಇದೆ, ಪಾಪಗಳು ಕ್ಷಮಿಸಲ್ಪಡಕ ಇವನ್ ಯಾರ? ದೇವದೂಷಣೆಯ ಮಾತನಾಡುವ ಇವನು ಎಷ್ಟರವನು? ಪಾಪಗಳನ್ನು ಕ್ಷಮಿಸಿ ಬಿಡುವುದು ದೇವರ ಒಬ್ಬನಿಂದನೇ ಹೊರತು ಮತ್ತಾರಿಂದಾದೀತು ಎಂದು ಅಂದುಕೊಳ್ಳುತ್ತಿದ್ದರು. ಆದರೆ ಅವರು ಹಾಗಂದುಕೊಳ್ಳುವುದನ್ನು ಯೇಸು ತಿಳಿದುಕೊಂಡು, ಅವನ ಏನ್ ಮನಸ್ಸಲ್ಲಿ ಯೋಧನೆ ಮಾಡ್ತಾ ಇದೆಯೋ, ನೀ ಏನ್ ಮನಸ್ಸಲ್ಲಿ ಯೋಧನೆ ಮಾಡ್ತಾ ಇದೆಯೋ ಅದು ದೇವರು ಕಾಣ್ತಾ ಇದೆ, ದೇವರು ನೋಡ್ತಾ ಇದೆ. ಆವಾಗ ದೇವರು ಅವನಿಗೆ ಏನು ಹೇಳ್ತಾ ಇದೇನೋ, ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುವುದೇನು? ನೀ ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳೋದು ಏನು? ಯಾವುದು ಸುಲಭ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅನ್ನುವುದು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟದೋ ಅಂದದೋ, ಎದ್ದು ನಡೆ ಅನ್ನುವುದು, ಎದ್ದು ನಡಿ ಎಂದು ಹೇಳದೋ. ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ಹಲ್ಲೆಲೂಯಾ. ನಮ್ಮ ದೇವರಲ್ಲಾದ ಬೇರೆ ಯಾರಿಗೆ ನಮ್ಮ ಪಾಪಗಳು ಕ್ಷಮಿಸಲ್ಪಡಕ್ಕೆ ಅಧಿಕಾರವಿಲ್ಲ. ನಮ್ಮ ಯೇಸು ಕ್ರಿಸ್ತು ಒಬ್ಬನೇ ನಂದೆ ನಿಂದೆ ಪಾಪಗಳು ಕ್ಷಮಿಸಲ್ಪಡದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಆ ಪಾರ್ಶ್ವವಾಯು ರೋಗಿಯಾದವನನ್ನು ನೋಡಿ ಎದ್ದು ನಿನ್ನ ಹಾಸಿಗೆಯಲ್ಲಿ ಎದ್ದುಕೊಂಡು ನಡಿ, ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅಂದನು. ಹಲ್ಲೆಲೂಯಾ. ಅವನೋಡು ಮನೆಗೆ ಹೋಗು ನಾವು ಹೇಳಿದದೆ. ಅವನ ಎಲ್ಲಿ ಹೋಯ್ತೆ ಅಂದ ಕೂಡಲೇ ನೋಡ, ಹೋದ ವಾರ ಬಂದಿದ ಪೇಷಂಟ್ ಎಲ್ಲಿ ಇದೆ? ಬಂದಿಲ್ಲ, ಗುಣ ಹೊಂದಿದ ಸಾಕು. ಅವನೆಲ್ಲಿ ಹೋಯ್ತನ್ನು ಗೊತ್ತಾ? ಆಲಯത്തിലേക്ക് ಹೋಯ್ತು. ಅವನ ಮನೆಗೆ ಹೋಗಿಲ್ಲ, ಆಲಯದಲ್ಲಿ ಸಭೆಯಲ್ಲಿ ಆ ಅಪ್ಪನೇ ದೇವರು ನೋಡುವಾಗ ಆ ಅಪ್ಪನಿಗೆ ಏನು ಹೇಳಿದನು? ಹೆಚ್ಚು ಕೇಡು ಸಂಭವಿಸೋದಕ್ಕಾಗಿ ನೀ ಏನು ಪಾಪ ಮಾಡಬಾರ್ದು. ಪ್ರಿಯ ಮಕ್ಕಳೇ, ನಿನಗೆ ನಾನು ಹೇಳ್ತಾ ಇದ್ದೆ, ಹೆಚ್ಚು ಪಾಪ ಮಾಡುವುದಕ್ಕೆ ಬಾಯಲ್ಲಿ ಸುಳ್ಳು ಬರಬಾರ್ದು, ಯಾವ ಕೆಟ್ಟ ಮಾತು ಮಾತಾಡಬಾರ್ದು, ಒಬ್ಬರ ಮೇಲೆ ಚಾಡಿ ಹೇಳಬಾರ್ದು. ನಿಜವಾಗಲೂ ದೇವರ ಮೊಗ ನೋಡಿಕೊಂಡು ಜೀವಿಸಿದ ನಿನ್ನೆ ಆತ್ಮೀಯವಾಗಿ ಸೌಮ್ಯವಾಗಿ ದೇವರ ಆಶೀರ್ವಾದ ಮಾಡ್ತತೆ. ನಮಗೆ ಪ್ರಾರ್ಥನೆ ಮಾಡೋಣ. ಈಗ ಕಣ್ಣುಗಳು ಮುಚ್ಚೋ,
മുഴങ്കാലുരക്കാകുന്നവർ മുഴങ്കാലുരോ. നിന്നെ കഷ്ടങ്ങൾ ಏನಿದೆಯೋ, ಏನು ಕಾಯಿಲೆಗಳಿದೆಯೋ, ಏನು ಸಮಸ್ಯೆಗಳಿದೆಯೋ, ನೀ ದೇವರ ಮುಂದೆ ಅರಿಕೆ ಮಾಡಿಕೋ. ದೇವರು ನಿನ್ನೆ ಇವಾಗ ಮುಟ್ಟುತ್ತೆ. ಈ ನಿಮಿಷಮೇ ದೇವರು ನಿನ್ನೆ ನೋಡಿ ನಿನ್ನ ಹತ್ರ ಬಂದು ಮುಟ್ಟುತ್ತೆ. ನಿನ್ನ ಪಾಪಗಳು ನಾನು ಕ್ಷಮಿಸಿದ್ದು, എൻ്റെ രക്തದಲ್ಲಿ ನಿನ್ನೆ ನಾನು ತೊಳೆದು ಶುದ್ಧಿ ಮಾಡ್ತೀನಿ. ನೀ ಪರಲೋಕ ಬರಕ್ಕೆ, ಸ್ವರ್ಗರಾಜ್ಯಕ್ಕೆ ಬರಕ್ಕೆ ಬಾಧ್ಯಸ್ಥಾನ್. ನಿನ್ನ ಹೆಸರು ഞാൻ ಜೀವಬಾಧ ಪಟ್ಟಿಯಲ್ಲಿ ಬರೆದಿದ್ದು ಎಂದು ದೇವರಿಗೆ ಹೇಳ್ತದೆ. ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ಬೆಳಿಗ್ಗೆಯಿಂದ ಈ ಸಮಯ ಮೇಲೆ ನಿನ್ನ ಪಾದ ಹತ್ರ ಕುತ್ಕೊಳ್ಳೋದಕ್ಕೆ ನೀ ಮಾಡಿದ ಕೃಪೆಗಾಗಿ ಸ್ತೋತ್ರಪ್ಪ. 32 ವರ್ಷ ಕಾಲವಾಗಿ ಅಪ್ಪ ಆ ಬಾವಿ ಹತ್ರ ಮಲ್ಕೊಂಡಿದ್ದ ಮಗನೇ, ನೀ ಅವ್ರನ್ನ ಸ್ವಸ್ಥ ಮಾಡಿದಲ್ಲಪ್ಪ. ಆ ಪಾರ್ಶ್ವವಾದ ರೋಗಿಯೇ ನೀ ಸ್ವಸ್ಥ ಮಾಡಿದಲ್ಲಪ್ಪ. ಆ ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರ. ಯಾರದಿ ಕಷ್ಟಗಳು, ಕಾಯಿಲೆಗಳು, ರೋಗಗಳು, ಸಮಸ್ಯೆಗಳು ಏನಿದೆಯೋ ನಿನಗೂ ಗೊತ್ತಿದಪ್ಪ, ನಮಗೆ ಏನು ಗೊತ್ತಿಲ್ಲಪ್ಪ. ಯೇಸುವೇ ನಿನ್ನ ಸ್ವರ್ಗೀಯಗಾರ, ಪರಿಶುದ್ಧಾತ್ಮನೇ ನಿನ್ನ ಸ್ವರ್ಗೀಯಗಾರ, ಈ ನಿಮಿಷಮೇ ಮುಟ್ಟೋ. പരിശുദ്ധാത്മനെ മുട്ടോ, പരിശുദ്ധാത്മനെ മുട്ടോ. ആണിപ്പാടുള്ള കരം, രക്തം സുരിಸಿದ കര, ആ മഹിമയുള്ള കരം ഇതാ നിന്റെ ಮೇಲೆ ಬರ್ತಾ ಇದೆ, ನಿಮ್ಮ ಮೇಲೆ ಬರ್ತಾ ಇದೆ ಅಪ್ಪ. ಎಷ್ಟೋ ಜನಗಳ ಐಸಿಯುಲ್ಲೂ ವೆಂಟಿಲೇಟರ್ಲ್ಲಿ ನರಳಾಡ್ತಾ ಇದೆಪ್ಪ. ಆಸ್ಪತ್ರೆಯಲ್ಲಿ ಎಷ್ಟು ಜನ ನರಳಾಡ್ತಾ ಇದೆಪ್ಪ. ಪಾರ್ಶ್ವವಾದ ರೋಗಿಯಾಗಿ ಮನೆಯಲ್ಲಿ ಬಿದ್ದಿರ್ತಾ ಇದೆಯಲ್ಲಪ್ಪ. ಈ ನಿಮಿಷಮೇ ಮುಟ್ಟೋ, ಈ ನಿಮಿಷಮೇ ಮುಟ್ಟೋ. ದೇವರೇ ನೀ ಕೈ ಬಿಡಬೇಡಪ್ಪ. ನಮ್ಮ ಆಚಾರಗಳೆಲ್ಲ ಬಿಟ್ಟು ನಿನ್ನ ಮುಖ ನೋಡಿ ಜೀವಿಸಿದ ಮಕ್ಕಳಾಕಿ, ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಕಿ ಪ್ರತಿಯೊಬ್ಬರನ್ನೇ ನೀವು ಉಪಯೋಗಿಸಪ್ಪ. ಎಲ್ಲ ಪಾಸ್ಟರ್ಮಾರೇ, ಎಲ್ಲ ಅಯ್ಯಗಾರಮಾರೇ, ಎಲ್ಲ ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ. ಆರು ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. 5 ವರ್ಗರೈಲು ನಿನ್ನ ಸುವಿಶೇಷ ಬರುವುದಕ್ಕೆ ನೀ ಸಹಾಯ ಮಾಡಪ್ಪ. ಕ್ರಿಸ್ತ ವಿರೋಧಿಗಳ ಮೇಲೆ ನೀ ಮಾತಾಡಪ್ಪ. ಕರ್ತಾವೇ, ಯೇಸು ಜೀವಿಸುವ ದೇವರು, ಯೇಸು ಸತ್ಯ ದೇವರನ್ನ ಅವರು ಕಂಡುಕೊಳ್ಳೋದಕ್ಕೆ ನೀ ಸಹಾಯ ಮಾಡಪ್ಪ. ದೇವರೇ, ಕೈ ಬಿಡಬೇಡಪ್ಪ. ಇಲ್ಲಿ ಬಂದಿದ್ದ ಪ್ರತಿಯೊಂದು ಮಕ್ಕಳೇ, ಅವರ ಕುಟುಂಬಗಳೇ, ಅವರ ವಿಲೇಜ್ಗಳೇ ನೀ ಆಶೀರ್ವದಿಸಪ್ಪ. ದೇವರೇ, ನೀ ಕೈ ಬಿಡಬೇಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೀನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.